9ನೇ ತಾರೀಕಿನಿಂದ ಆರಂಭಗೊಂಡ ಕಾರ್ಯಕ್ರಮ ಇವತ್ತಿಗೆ 3ನೆಯ ದಿನವನ್ನು ಮುಕ್ತಾಯಗೊಳಿಸ್ತಾ ಇದೆ. ಶ್ರೀ ಗುರುಭ್ಯೋ ನಮಃ. ರಾಮ ರಾಮೇತಿ ರಾಮೇತಿ ರಮೇ ರಾಮೇ ಮನೋರಮೇ ಸಹಸ್ರನಾಮ ತತ್ತುಲ್ಯಂ ರಾಮನಾಮ ವರಾನನಿ. ಶ್ರೀರಾಮ ಜಯ ರಾಮ ಜಯ ಜಯ ರಾಮ. ಪೇಜಾವರ ಮಠದ ಮತ್ತು ಅಖಿಲ ಭಾರತ ಮಾಧ್ವ ಮಹಾಮಂಡಲದ ಆಶ್ರಯದಲ್ಲಿ ಮತ್ತು ಇನ್ನೂ ಅನೇಕ ವಿವಿಧ ಸಂಸ್ಥೆಗಳ ಆಶ್ರಯದಲ್ಲಿ ಪೆರಣಂಕೆಲದ ಮಹಾಗಣಪತಿ ದೇವಸ್ಥಾನ ಮತ್ತು ಮಹಾಲಿಂಗೇಶ್ವರ ದೇವಸ್ಥಾನದ ಆಶ್ರಯದಲ್ಲಿ ರಾಮೋತ್ಸವ, ಭಕ್ತಿ ಸಿದ್ಧಾಂತೋತ್ಸವ, ತತ್ವಜ್ಞಾನ ಮಹೋತ್ಸವ, ಸಂಕೀರ್ಣ ಮಹೋತ್ಸವ, ಅದೇ ರೀತಿ ಸೀತಾರಾಮರ ಕಲ್ಯಾಣ ಮಹೋತ್ಸವ ಈ ಕಾರ್ಯಕ್ರಮ ನಡೆದು ಬರ್ತಾ ಇದೆ. 9ನೇ ತಾರೀಕಿನಿಂದ ಆರಂಭಗೊಂಡ ಕಾರ್ಯಕ್ರಮ ಇವತ್ತಿಗೆ 3ನೆಯ ದಿನವನ್ನು ಮುಕ್ತಾಯಗೊಳಿಸ್ತಾ ಇದೆ. ಪ್ರಧಾನವಾಗಿ 9ನೇ ತಾರೀಕು ಬೆಳಿಗ್ಗೆ ಪಾಜಕದಲ್ಲಿ ಆರಂಭಗೊಂಡು ಮಧ್ಯಾಹ್ನ ಉಡುಪಿಯ ಕೃಷ್ಣನ ಸನ್ನಿಧಾನದಲ್ಲಿ ಅದು ಮತ್ತೆ ಕೃಷ್ಣನ ಪ್ರೀತಿಗೆ ಪಾತ್ರವಾಗುವ ರೀತಿಯಲ್ಲಿ ಜ್ಞಾನ ಪುಷ್ಪವನ್ನು ಸಮರ್ಪಿಸಿ ಸಂಜೆ ಮಹಾ ಮೆರವಣಿಗೆಯ ಮೂಲಕ ಗಣಪತಿಯ ಮಹಾಲಿಂಗೇಶ್ವರನ ಸನ್ನಿಧಾನಕ್ಕೆ ಅನೇಕ ಬಿರುದು ಬಾವಲಿಗಳ ಜೊತೆಗೆ ಅನೇಕ ಗಣ್ಯರ ಜೊತೆಗೆ ಆ ಚತುರ್ವೇದಗಳ ಪುರಾಣ ಇತಿಹಾಸಗಳ ಸರ್ವಮೂಲ ಗ್ರಂಥಗಳ ಸುಧಾ ಗ್ರಂಥದ ಮೆರವಣಿಗೆ ಅದು ಸಾಗಿ ವೇದಿಕೆಯನ್ನು ಏರಿತ್ತು. ಆ ವೇದಿಕೆಯಲ್ಲಿ ಅನೇಕ ಉದ್ಘಾಟನಾ ಕಾರ್ಯಕ್ರಮಗಳು ನಡೆದವು. ಒಂದು ಕಡೆ ಉಗ್ರಾಣದ ಉದ್ಘಾಟನೆ, ಇನ್ನೊಂದು ಪುಸ್ತಕ ಮಳಿಗೆ, ಇನ್ನೊಂದು ಕಡೆ ಪ್ರದರ್ಶನದ ಮಳಿಗೆ, ಮತ್ತೊಂದು ಕಡೆಯಿಂದ ಧರ್ಮಧ್ವಜದ ಏರುವಿಕೆ, ಹೀಗೆ ಸಭೆಯ ಉದ್ಘಾಟನೆ, ಈ ಎಲ್ಲ ಕಾರ್ಯಕ್ರಮಗಳು ಅನೇಕ ಗಣ್ಯರಿಂದ ಚೆನ್ನಾಗಿ ನಡೆಯಿತು. ಮರುದಿವಸ ಮಕ್ಕಳ 12 ವರ್ಷದ ಅಧ್ಯಯನದ ದೀಕ್ಷಾ ಸಮಾರಂಭ, ಅದನ್ನು ಮಂಗಳ ಕಾರ್ಯಕ್ರಮ ಅಂತ ಕರೀತಾರೆ. ಮಕ್ಕಳು ಸುಮಾರು 18 ಜನ ತಾವು ಅಧ್ಯಯನ ಮಾಡಿದ್ದನ್ನು ಗುರುಗಳ ಮುಂದೆ ಅನುವಾದಿಸಿ ಗುರುಗಳಿಂದ ಆಶೀರ್ವಾದ ಪಡೆದು ತಾವು ಓದಿದ ಸಂಗತಿಯನ್ನು ಸಮಾಜದಲ್ಲಿ ಬಿತ್ತುವ ಕೆಲಸವನ್ನು ಮಾಡುವ ದೀಕ್ಷೆಯನ್ನು ತೊಟ್ಟು ಅವತ್ತು ಅತ್ಯಂತ ವಿಜೃಂಭಣೆಯಿಂದ ವೇದವ್ಯಾಸರ ಪೂಜೆಯನ್ನು ನಡೆಸಿದ್ದಾರೆ. ಮಧ್ಯಾಹ್ನದಲ್ಲಿ ಅದೇ ವಿಷಯಕ್ಕೆ ಸಂಬಂಧಪಟ್ಟ ಒಂದು ಉತ್ತಮವಾದ ಗೋಷ್ಠಿ ನಡೆಯಿತು. ಇನ್ನೂ ಒಂದು ವಿಶೇಷ ಏನು ಅಂದರೆ, ಈ 3 ದಿನಗಳಲ್ಲಿ ಬೆಳಗ್ಗಿನಿಂದ ಸಂಜೆಯ ತನಕ ನಾಡಿನಾದ್ಯಂತ ಬೇರೆ ಬೇರೆ ಭಜನಾ ಮಂಡಳಿಗಳಲ್ಲಿ ಕಾರ್ಯನಿರ್ವಹಿಸ್ತಾ ಇರುವಂತಹ ಕಾರ್ಯಕರ್ತರು, ಕಾರ್ಯಕರ್ತೆಯರು, ಮಾತೆಯರು ಭಗವಂತನಿಗೆ ಕುರಿತಾದ ಭಗವಂತನ ಗುಣಗಳನ್ನು ಪರಿಚಯಿಸುವಂತಹ ಭಜನೆಗಳನ್ನು, ಕುಣಿತ ಭಜನೆಗಳನ್ನು ನಿರಂತರ ಈ ದೇವಸ್ಥಾನದ ಸುತ್ತ ಪೌಳಿಯ ಪ್ರತಿಯೊಂದು ಭಾಗದಲ್ಲೂ ಒಂದೊಂದು ಕಡೆಯಿಂದ ಬಂದ ಭಕ್ತರನ್ನು ರಂಜಿಸುವ ರೀತಿಯಲ್ಲಿ ಗೀತೆಗಳನ್ನು ಹಾಡಿದ್ದಾರೆ. ಅದೇ ರೀತಿ ಚತುರ್ವೇದ ಪಾರಾಯಣ, ಸರ್ವಮೂಲ ಪಾರಾಯಣ, ಮಹಾಭಾರತ ರಾಮಾಯಣ ಪುರಾಣಗಳ ಪಾರಾಯಣ ಅತ್ಯಂತ ನಾಜೂಕಾಗಿ ನಡೆದು ಬರ್ತಾ ಇದೆ. ಇವತ್ತು ಮುಖ್ಯವಾಗಿ ಬೆಳಗ್ಗೆ ಮತ್ತು ಸಂಜೆ ಎರಡೂ ಹೊತ್ತು ಸುಮಾರು 13-14 ಗೋಷ್ಠಿಗಳು ನಡೆದವು. ಪ್ರತ್ಯೇಕವಾದಂತಹ ತಮ್ಮ ಕ್ಷೇತ್ರದಲ್ಲಿ ಅತ್ಯಂತ ನಿಪುಣರಾದ ಒಂದೊಂದು ಗೋಷ್ಠಿಯಲ್ಲಿ ಸುಮಾರು 8 ಜನ ಮುಖ್ಯವಾಗಿ ವಿದ್ವಾಂಸರು ಪ್ರಧಾನ ವೇದಿಕೆಯಲ್ಲಿ ಭಾಗವಹಿಸಿದರೆ, ಅದರ ಎದುರು ಭಾಗದಲ್ಲಿ ಪ್ರಾಶ್ನಿಕರಾಗಿ ಅನೇಕ ರೀತಿಯ ಕ್ಷೇತ್ರದ ಜಿಜ್ಞಾಸೆಯಿಂದ ಅದರ ಪ್ರಶ್ನೆ ಮಾಡುವಂತಹ ವಿದ್ವಾಂಸರು ಕೂಡ ಸೇರಿಕೊಂಡಿದ್ದರು. ಹೀಗೆ 7 ಕಡೆ ಬೆಳಗ್ಗೆ ಮತ್ತು ಸಂಜೆ ಬೇರೆ ಬೇರೆ ಕಡೆಯಲ್ಲಿ ನಡೆದ ಆಶುತೋಷ ವೇದಿಕೆ, ವೇದವ್ಯಾಸ ವೇದಿಕೆ, ವಿಶ್ವಂಭರ ವೇದಿಕೆ, ಮುಖ್ಯ ವೇದಿಕೆ, ಅದರ ಜೊತೆಗೆ ವಿಶ್ವೇಶತೀರ್ಥ ವೇದಿಕೆ, ಕನಕ ಪುರಂದರ ವೇದಿಕೆ, ಹೀಗೆ ಹಲವು ವೇದಿಕೆಗಳಲ್ಲಿ ನಿರಂತರ ಜ್ಞಾನಕ್ಕೆ ಸಂಬಂಧಪಟ್ಟಂತಹ ಜ್ಞಾನೇನೈವ ಪರಂಪದಂ ಅನ್ನುವ ಮಾತನ್ನು ಸತ್ಯಗೊಳಿಸುವ ತತ್ವಜ್ಞಾನ ಮಹೋತ್ಸವದ ಅರ್ಥದಲ್ಲಿ ನಿಜವಾಗಿಯೂ ಒಂದು ಸ್ವರೂಪವನ್ನು ಪಡೆದಂತಹ ಕಾರ್ಯಕ್ರಮ ಇವತ್ತು ನಡೆಯಿತು. ಇನ್ನು ಸಂಜೆ ಸಭಾ ಕಾರ್ಯಕ್ರಮ ನಡೀಲಿಕ್ಕಿದೆ. ಸಭಾ ಕಾರ್ಯಕ್ರಮದಲ್ಲಿ ನಿನ್ನೆಯ ದಿನ 10ನೇ ತಾರೀಕಿನ ದಿನ 3 ವಿಶಿಷ್ಟವಾದ ಸಾಧಕರನ್ನು ಗುರುತಿಸಿ ಸನ್ಮಾನ ಮಾಡಲಾಯಿತು. ಇನ್ನೂ 11-12 ಜನ ಬೇರೆ ಬೇರೆ ಕ್ಷೇತ್ರದಲ್ಲಿ ಸಾಧನೆ ಮಾಡಿದವರಿಗೆ 3 ಪ್ರಧಾನ ಸನ್ಮಾನಗಳು ಜ್ಞಾನದ ಕ್ಷೇತ್ರಕ್ಕೆ ಸಂಬಂಧಪಟ್ಟದ್ದಾದರೆ, ಇನ್ನು ಕೃಷಿ, ಕೈಮಗ್ಗ ಅಥವಾ ದೇವಸ್ಥಾನ ಅಥವಾ ಶಾಲೆಗಳನ್ನು ನಡೆಸುವ ರೀತಿಯಲ್ಲಿರುವ ಅವರ ಕೊಡುಗೆ ಇತ್ಯಾದಿಗಳನ್ನು ಗಮನಿಸಿ ಗುರುತಿಸದ ಕ್ಷೇತ್ರಗಳಲ್ಲಿ ಸಾಧಿಸಿದವರನ್ನು
ಎಲೆಮರೆಯ ಕಾಯಿಯಂತೆ ತಮ್ಮ ಬದುಕನ್ನು ನಿಸ್ವಾರ್ಥವಾಗಿ ಸಮಾಜಕ್ಕೆ ಕೊಟ್ಟವರನ್ನು, ಮನೆ ಕಟ್ಟಿಕೊಟ್ಟವರನ್ನು, ಇಂತಹ ಸಾಧಕರನ್ನು ಗುರುತಿಸಿ ಶ್ರೀ ವಿಶ್ವಪ್ರಸನ್ನ ತೀರ್ಥ ಶ್ರೀಪಾದರು ಈ 3 ದಿನಗಳಲ್ಲಿ ಅನೇಕ ಸಾಧಕರನ್ನು ಸನ್ಮಾನಿಸ್ತಾ ಇದ್ದಾರೆ. ಈ ದಿನದ ಗೋಷ್ಠಿಯಲ್ಲೂ ಕೂಡ ಅನೇಕ ಅದ್ಭುತವಾದಂತಹ ವಿಷಯಗಳು ಕೂಡ ಚರ್ಚೆಗೊಂಡು ಅದು ಪ್ರಶ್ನೆಯಾಗಿ ಸಮಾಜದಲ್ಲಿ ಬರಬಹುದಾದದ್ದನ್ನು ಜಿಜ್ಞಾಸೆಗಳ ಪರಿಹಾರದ ದೃಷ್ಟಿಯಿಂದ ನೆರವೇರಿಸಿತ್ತು ಕೂಡ. ಇಂತಹ ಕಾರ್ಯಕ್ರಮಗಳು ಇನ್ನು ನಾಳೆ 2 ದಿವಸಗಳಲ್ಲಿ, ನಾಳಿದ್ದು 2 ದಿವಸಗಳಲ್ಲಿ ಅನೇಕ ಗೋಷ್ಠಿಗಳು ನಡೆಯಲಿಕ್ಕಿದೆ. ನಾಳಿದ್ದು ರಾಮೋತ್ಸವ, ಸುಮಾರು ಒಂದು 20-25 ಸಾವಿರ ಜನರ ನಿರೀಕ್ಷೆ ಇದೆ. ಭಗವಂತನ ಕರುಣೆಯಿಂದ ಅದು ಸಫಲವಾಗಿ ರಾಮತಾರಕ ಮಂತ್ರವನ್ನು ಜಪಿಸಿದ ಸುಮಾರು 45 ಸಾವಿರ ಜನರ ಸಮರ್ಪಣಾ ಕಾರ್ಯ ನಾಳಿದ್ದು 13ನೇ ತಾರೀಕು ರಾಮೋತ್ಸವದ ದಿನದಂದು ನಡೀಲಿಕ್ಕಿದೆ. ಅವತ್ತು ದಶಲಕ್ಷ ಸಂಖ್ಯೆಯಲ್ಲಿ ಆಹುತಿಗಳನ್ನು ಶ್ರೀರಾಮಚಂದ್ರನ ತಾರಕ ಮಂತ್ರದಲ್ಲಿ ನೀಡುವುದಿದೆ. ಈ ಎಲ್ಲ ಕಾರ್ಯಕ್ರಮಗಳಿಗೆ ತಾವು ಅವಶ್ಯ ಆಗಮಿಸಬೇಕು. ತಲೆಗೂ ಆಹಾರ ಹೊಟ್ಟೆಗೂ ಆಹಾರ ಅನ್ನುವ ಅನ್ನ ಸಂತರ್ಪಣೆ, ಅನ್ನಂ ಬ್ರಹ್ಮೇತಿ ವ್ಯಜಾನಾತ್ ಅನ್ನುವ ರೀತಿಯಲ್ಲಿ ಬ್ರಹ್ಮಜ್ಞಾನವೂ ಇದೆ. ಅನ್ನಂ ಬ್ರಹ್ಮ ಅನ್ನುವ ಹೊಟ್ಟೆಯ ಪಾಡನ್ನು ಪರಿಹರಿಸುವಂತಹ ಸಾತ್ವಿಕವಾದ ಪ್ರಸಾದದಿಂದಾಗಿ ಆರೋಗ್ಯವನ್ನು ಸಂಪಾದಿಸುವ, ಭಗವದ್ ಅನುಗ್ರಹವನ್ನು ಪ್ರಾರ್ಥಿಸುವ ನಿಟ್ಟಿನಲ್ಲಿ ಆ ಕಾರ್ಯಕ್ರಮ ನಡೀತಾ ಇದೆ. ಇಂತಹ ಈ ಕಾರ್ಯಕ್ರಮಕ್ಕೆ ತಾವು ಬಂಧುಜನರು, ಭಕ್ತರು ಅವಶ್ಯವಾಗಿ ಆಗಮಿಸಿ ಈ ದೇಶವನ್ನು ಕಟ್ಟುವ ಮತ್ತು ನಮ್ಮ ಸಂಸ್ಕೃತಿಯನ್ನು, ಧರ್ಮವನ್ನು ಚೆನ್ನಾಗಿ ತಿಳಿಯುವ ನೆಲೆಯಲ್ಲಿ ನಡೆಯುತ್ತಿರುವ ಈ ಕಾರ್ಯಕ್ರಮಕ್ಕೆ ತಾವು ಹೆಗಲು ಕೊಟ್ಟು ಮನಸ್ಸಿಟ್ಟು ನಮ್ಮನ್ನು ಬಂದು ನಮ್ಮ ಆತಿಥ್ಯವನ್ನು ಸ್ವೀಕರಿಸಿ ಸಂತೋಷಪಡಿಸಬೇಕು ಅಂತ ಮತ್ತೊಮ್ಮೆ ಹೃತ್ಪೂರ್ವಕವಾಗಿ ಕೇಳಿಕೊಳ್ತೇವೆ. ನಮಸ್ಕಾರ.